ಮಾಡುವಂಥದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು. ಬೇರೆ ಕಾರ್ಯಕ್ರಮ ಹೋಗ್ತೇವೆ. ಇದೇನು ಹೊಸದಲ್ಲ, ತಿಂಗಳು ಒಂದು ಸಾರಿ ಡೆಲ್ಲಿ ವಿಸಿಟ್ ಮಾಡ್ತೀವಿ ನಾವು. ಸೊ ಆ ಸಂದರ್ಭ ಹೋದಾಗೆ ರಾಷ್ಟ್ರೀಯ ಅಧ್ಯಕ್ಷನ ಬಿಡ್ತಾ ಇದ್ದೀವಿ. ಸೊ ಹೋದಾಗಂತ ಸ್ವಾಭಾವಿಕವಾಗಿ ಮಾತಾಡಬೇಕಂತ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಸರ್, ನಿರ್ಣಯ ಆಗಿದೆ, ಶೀಘ್ರದಲ್ಲಿ ಪ್ರಕಟಿಸ್ತಾರೆ ಅಂತ ನಿನ್ನೆ ಹೇಳಿದ್ರಿ ಸರ್. ಅಂದರೆ ಗೊಂದಲ ಬಗೆಹರಿಸೋದು ನಿರ್ಣಯ ಆಗಿದೆ ಅಂತ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನು ವಿನಂತಿ ಮಾಡಿದ್ದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದ್ದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿಯವರ ನಿನ್ನೆ ಹೇಳಿದಂಥ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನು ಹೇಳಿದ್ದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಸರ್, ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂಥದ್ದು, ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಅವರು ಪತ್ರ ಬರೀತೀವಿ. ನೋಡಿ, ಯಾರಿಗೆ ಪತ್ರ ಬರೆದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರು, ಬೇರೆ ಯಾರು ಆಗಿರ್ಬೋದು ಕೂಡ ಅದನ್ನು ಪೊಲೀಸರಿಗೆ ಗುರುಸ್ತಾರೆ, ಪತ್ತೆ ಹಚ್ತಾರೆ. ಅವ್ರ ಬಗ್ಗೆ ಕೊಡ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದ ಅವರಿಗೆ ದಾರಿಯವರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ದಾರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಾರೆ. ಈ ಸರ್ಕಾರ ಬಂದರೆ ಓಲೈಕೆ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ಮ ಕಡೆ ಯಾವುದೇ ಉತ್ತರ ಇಲ್ಲ. ಎಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರೋ ಅವ್ರ ಮ್ಯಾಗ ಮಾತ್ರ ಕ್ರಮ ಅಷ್ಟೇ. ಹೇಳಿರುವಂತದ್ದು ಈಗಾಗಲೇ ಏನು ಸರ್ಕಾರ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಿದೆ, ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂಥ. ಆಗ್ತಾರೆ ಟೈಮ್ ಬೇಕಲ್ಲ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡಬೇಕು, ವಿಡಿಯೋಗಳನ್ನು ಪರಿಶೀಲನೆ ಮಾಡಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರ ಕ್ರಮ ಕೈಗೊಳ್ತಾರೆ. ಈಗ ನಾವು ಹೇಳಿದ ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಗೊಳ್ತಾರೆ. SP ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದರೂ ಕೂಡ ಅಲ್ಲಿ ಬಿದ್ದಿದೆ, ಮಾಡಿದಾರಲ್ಲ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ. ಸೊ ಟೈಮ್ ತೊಗೊಳ್ತೈತೆ, ಮಾಡೋಣ. ನಿಷ್ಪಕ್ಷವಾಗಿ ನಾವು 2 ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದು ಕೋಮ್ನವ್ರು ಬಂದ್ರೆ ಇನ್ನೊಂದ್ಸಲ ಒಂದು ಕೋಮ್ನವ್ರು ಬರೋಕ್ಕಾಗ್ತಾ ಇಲ್ಲ. ಇನ್ನೂರ್ಗೂ ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಬಿಗು ಬಂದು ಯಾರು ಬಂದ್ರಾಯ್ತು ಬಿಟ್ರಾಯ್ತು, ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದು ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ನಾವೆಲ್ಲ ನಂಬಿದ್ದೀವಿ. ಒಳ್ಳೇದು ಮಾಡಲಿ. ಫಾರಿನ್ ಟೂರ್ ವಿಚಾರ ಇನ್ನೂ ಕೂಡ ಅದರಲ್ಲಿ ನೀವು ನಿನ್ನೆ ಭೇಟಿಯಾಗಿ ಹೋಗಾರ ಫಾರಿನ್ ಟೂರ್ಗೆ ಅದೇನು ಹೋಗ್ತಾರೆ, ಬರ್ತಾರೆ. ಅದು ನಿರಂತರವಾಗಿರುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಒಂದೊಂದು ಗುಂಪಾಗಿ ಫಾರಿನ್ ಟೂರ್ಗೆ ಹೋಗ್ತಾರೆ, ಬೇರೆ ಎಲ್ಲೇ ಹೋಗ್ತಾರೆ ಪ್ರವಾಸಕ್ಕೆ. ಸೊ ಅದಕ್ಕೆ ರಾಜಕೀಯನ ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಸರ್. ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳಾಗ್ತಾವೆ ಅನ್ನೋ ಒಂದು ವಿಚಾರ ಅದೇನು ಗೊತ್ತಿಲ್ಲ. ಅದು ಯಾವ್ದು ಗೊತ್ತಿಲ್ಲ ನಮಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ಸರಿ, ಬಜೆಟ್ ಇಲಾಖೆಗೆ ಏನಾದರೂ ಹೆಚ್ಚುವರಿ, ಈಗಾಗಲೇ ಹಳೆ ಬಾಕಿ ಬಹಳಷ್ಟು ಇರುವಂಥದ್ದು ಕೇಳಿದ್ವಿ, ಹೆಚ್ಚಿಗೆ ಕೇಳಿದ್ವಿ ಕೂಡ ಅಂತ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಕಾದು ನೋಡೋಣ. ರಾಜನ್ ಅವ್ರನ್ನ ಕರ್ಕೊಂಡು AICC ಅಧ್ಯಕ್ಷರನ್ನ ಭೇಟಿಯಾಗಿದ್ರಿ. ರಾಜನ್ ಅವರು ಬೇರೆ ಕೆಲಸಕ್ಕೆ ಹೋದ್ರೆ ನಾವು ಬೇರೆ ಕೆಲಸಕ್ಕೆ ಹೋಗಿದ್ವಿ. ಒಟ್ಟಿಗೆ ಭೇಟಿಯಾಗಿರಿ ಸರ್. ಒಟ್ಟಿಗೆ ಸಂಗಮ ಆಯ್ತು ಅಷ್ಟೇ, ಏನು ಮಾಡೋದು ಅಲ್ಲಿ. ಓಕೆ. ಬಜೆಟ್ ನಂತರ ಕೂಡ ಸಿದ್ದರಾಮಯ್ಯ ಇರ್ಬೇಕಾದ್ರೆ ಅದಕ್ಕೆ ಬದಲಾವಣೆ ಸಾಧ್ಯತೆ ಇದೆ. ಈಗಿದ್ದೇ ಅವರೇ ಇದ್ದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರಿದ್ದಾರೆ ಸರ್. ಬೈ ಎಲೆಕ್ಷನ್ DK ಅವರ 5 ವರ್ಷ ಮುಂದುವರಿತಾರೆ ಅನ್ನಂಗೆ ಆಯ್ತು ನೋಡಿ. ಅದು ಅರ್ಧ ಅಂತ ಹೇಳಿ ನಾವು ಕೇಳಿಲ್ಲ. ಸೊ ಈಗ ಅವರಿದ್ದಾರೆ, ಮುಂದುವರಿತಾರಂತ ಅಷ್ಟೇ ನಮ್ಮದು. ಅದು ಮಿಕ್ಕಿದೆಯಲ್ಲ ಅಪ್ ಹೈಕಮಾಂಡ್. ಸರ್, ಶೀಘ್ರದಲ್ಲೇ ಬೈ ಎಲೆಕ್ಷನ್ ಬರ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ, ಮೇಟಿ ಅವ್ರ ಕುಟುಂಬದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂಥದ್ದು, ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಮುಳುವ. ನಾವು ಹೇಳ್ತೀವಿ, ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದ್ದೀವಿ, ಆ ರೀತಿ ಆಗಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡಬೇಕು.